टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹುಡುಕಿ ಹುಡುಕಿ ಹೊಡಿಬೇಕು. ಜಮ್ಮು ಕಾಶ್ಮೀರಕ್ಕೆ ಭಾರತೀಯ ಸೇನಾ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ ಕೊಟ್ಟಿದ್ದಾರೆ. ಶ್ರೀನಗರಕ್ಕೆ ಭೇಟಿ ಕೊಟ್ಟು ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ದ್ವಿವೇದಿ. ಪಹಲ್ಗಾಮ್ ಬೈಸರನ್ಗೂ ಕೂಡ ಅವರು ಭೇಟಿ ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಸೇನೆ ಹೈ ಅಲರ್ಟ್ ಆಗಿದೆ. ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಳೆಯ ಭಾರತ ಅಲ್ಲ, ಹಿಂದಿನ ಭಾರತ ಅಲ್ಲ. ನೀವು ಯಾವುದಾದ್ರೂ ಯೂಟ್ಯೂಬ್ಗೆ ಹೋಗಿ ಚೆಕ್ ಮಾಡಿ, ಒಬ್ಬ ಸೇನೆಯ ಅಧಿಕಾರಿ ಮಾತಾಡ್ತಾರೆ, ನಿವೃತ್ತ ಸೇನೆಯ ಅಧಿಕಾರಿ. ಅವರು ಕಾಶ್ಮೀರಕ್ಕೆ ಹೋಗಿದ್ರಂತೆ. ಹಿಂದೆಲ್ಲ ನಾವು ಗುಂಡಾರ್ಸೋಕ್ಕೆ ಪರ್ಮಿಷನ್ ತಗೋಬೇಕಾಗಿತ್ತು, ಈಗ ನಿಮ್ಮ ಸ್ಥಿತಿ ಹೆಂಗಿದೆ ಅಂತ ಕೇಳ್ತಾರೆ ಒಬ್ಬ ಅಧಿಕಾರಿನ. ಅವನು ತಕ್ಷಣಕ್ಕೆ ಏನು ಅಂತಂದರೆ ಈ ಆಟೋಮೆಟಿಕ್ ಗನ್ನನ್ನು ತಿರುಗಿಸಿ ಒಂದು ಸರಿ ಬಟನ್ ಒತ್ತುತ್ತಾನೆ. ಡಮ 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 ಗುಂಡು ಹೋಗ್ತಾವೆ. ಹಂಗೇನೆ ಹೇಳ್ತಾನೆ, ಇದೇ ಸರ್ ವ್ಯತ್ಯಾಸ. ಈಗ ನಾವು ಯಾರು ಪರ್ಮಿಷನ್ ತಗೊಳ್ಳಲ್ಲ. ಆ ಕಡೆಯಿಂದ ಒಂದು ಗುಂಡು ಬಂತ, ಈ ಕಡೆಯಿಂದ 1000 ಗುಂಡುಗಳು ಹೋಗ್ತವೆ. ಮುಲ್ಲಾಜಿಲ್ಲ. ಇದು ಭಾರತ. ಇದು ಸಾಕ್ರಿ. ಸರ್ವೇ ಜನ ಸುಖಿನೋ ಭವಂತು. ಇಟ್ಕೊಳ್ಳಿ, ಮನೆಯಲ್ಲಿ ಇಟ್ಕೊಳ್ಳಿ. ಭಾರತೀಯರು ಸುಖಿನೋ ಭವಂತು ಫಸ್ಟು. ನಾವು ಚೆನ್ನಾಗಿದ್ದರೆ ವಿಶ್ವ, ನಾವು ಚೆನ್ನಾಗಿದ್ದರೆ. ಭಾರತೀಯರು ಚೆನ್ನಾಗಿರಲಿಲ್ಲ ಅಂದರೆ ಮುಗೀತು. ಜಗತ್ತಿನಲ್ಲಿ ಶಾಂತಿ ಸತ್ತೋಯ್ತು ಅಂತ ಅರ್ಥ, ನೆಗೆದು ಬಿದ್ದೋಯ್ತು ಅಂತ ಅರ್ಥ, ಪಾಪ ತಾಂಡವಾಡಕ್ಕೆ ಶುರುವಾಯಿತು ಅಂತ ಅರ್ಥ, ರಕ್ತದ ಓಕುಳಿ ಹರಿಯುತ್ತೆ ಅಂತ ಅರ್ಥ. ಶತಶತಮಾನಗಳು, ಸಹಸ್ರಾರು ವರ್ಷಗಳಿಂದ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಅನ್ನೋದೇನು ಅಂದರೆ ಅದು ಭಾರತದಿಂದ. ಯಾಕೆ ಅತಿಯಾಗಿ ತೋರಿಸ್ಬೇಕು? ಹುಚ್ಚಾಟ, ಏನೋ ಪಾಪ ಪುಣ್ಯದ ಲೆಕ್ಕಾಚಾರಗಳು. ದೇಶದ್ರೋಹಿಗಳಿಗಲ್ಲ ಇದು, ದೇಶಭಕ್ತರಿಗೆ, ಭಾರತೀಯರಿಗೆ. ಭಾರತದ ನೆಲ, ಜಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರಿಗೆ ಕಮಿಟ್ಮೆಂಟ್ ಇರುತ್ತಲ್ಲ ಅಂಥವರಿಗೆ ತೋರಿಸ್ಬೇಕು, ಸಿಕ್ಕವರಿಗಲ್ಲ.